ಏನು ಮಾಡ್ತಿದ್ದೀರಾ? ಗ್ಲಾಸ್ ಬಿಸಾಕ್ತಾ ಇದ್ದೆ. ಹೌದಾ? ಒಂದು ಒಳ್ಳೆ ಟಾಪಿಕ್ ಕೊಟ್ರಿ, ಇದ್ರ ಬಗ್ಗೆ ಸ್ವಲ್ಪ ಹೇಳಬೇಕು. ಶೋರ್. ಸೊ ನೀಡಲ್ ಸ್ಟಿಕ್ ಇಂಜುರಿ ಅಂತ ಕೇಳಿರ್ತೀರಲ್ಲ, ಇಂಥ ಶಾರ್ಪ್ ಆಬ್ಜೆಕ್ಟ್ಸ್ ನೀವು ಜನರಲ್ ವೇಸ್ಟಲ್ಲಿ ಬಿಸಾಕೋದ್ರಿಂದ ಅದು ಆಗುತ್ತೆ. ಶಾರ್ಪ್ ಆಬ್ಜೆಕ್ಟ್ಸ್ ಅಂದರೆ ಏನು? ನೀಡಲ್ಸು, ಯೂಸ್ ಮಾಡಿರೋ ಪೆನ್ಗಳು, ಬೋನ್ ಪೀಸಸ್ ಇರುತ್ತಲ್ಲ ಅದು, ಗ್ಲಾಸ್ ಬಾಟಲ್, ಬ್ರೋಕನ್ ಗ್ಲಾಸ್ ಬಾಟಲ್ಲು, ಅದು ಅಂಥವೆಲ್ಲ ಜನರಲ್ ವೇಸ್ಟಲ್ಲಿ ಬಿಸಾಕೋದ್ರಿಂದ ಈ ವೇಸ್ಟ್ ಪಿಕ್ಕರ್ಸ್ ಇರ್ತಾರಲ್ಲ ಪಾಪ, BBMP ವರ್ಕರ್ಸು ಅವರೆಲ್ಲ, ಸೊ ಅವರಿಗೆ ಕಟ್ಸು, ಆಮೇಲೆ ಇನ್ಫೆಕ್ಷನ್ಸು, ಹೆಪಟೈಟಿಸ್ B, HIV, ಟೆಟನಸ್ ಇಂಥ ಮೇಜರ್ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಕ್ಚುಲಿ ನೀಡಲ್ ಸ್ಟಿಕ್ ಇಂಜುರಿ ಹೆಲ್ತ್ ಕೇರ್ ವರ್ಕರ್ಸಿಗೂ ಆಗುತ್ತೆ ಅಂತ ನಾವೆಲ್ಲ ಕೇಳಿರ್ತೀವಿ, ಓದಿರ್ತೀವಿ. ಅಲ್ಲಿ ಆಗೋದು 20% ಇನ್ಸಿಡೆನ್ಸ್ ಆದರೆ, ಪಾಪ ಇವರೆಲ್ಲ ವರ್ಕರ್ಸ್ ಅಂತ ಹೇಳಿದ್ನಲ್ಲ ನಾನು, ವೇಸ್ಟ್ ಪಿಕ್ಕರ್ಸ್, ಅವರಲ್ಲಿ ಡಬಲ್ ಇರೋದು 40% ಇನ್ಸಿಡೆನ್ಸ್ ಇರೋದು. ಅವರಿಗೆ ನಮ್ಮ ಥರ ಹೆಲ್ತ್ ಕೇರ್ ಫೆಸಿಲಿಟೀಸ್ ಆಗಲಿ ಅದು ಆದಾಗ ಏನು ಪ್ರಿಕಾಷನ್ಸ್ ತಗೋಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಆದಷ್ಟು ಈ ಥರ ಶಾರ್ಪ್ ಆಬ್ಜೆಕ್ಟ್ಸ್ನ ಜನರಲ್ ವೇಸ್ಟಲ್ಲಿ ಮಿಕ್ಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ಮನೆಯಲ್ಲಿ ಅದಕ್ಕಂತಾನೆ ಸಪರೇಟ್ ಕಂಟೈನರ್ನ ಇಟ್ಬಿಟ್ಟು ಅದರಲ್ಲಿ ಹಾಕಿ ಸೀಲ್ ಮಾಡಿ ಡಿಸ್ಪೋಸ್ ಮಾಡಿ. ಥ್ಯಾಂಕ್ ಯು. ಓಕೆ.